ನಾ ರೈತ ಬಾಂಧವರಲ್ಲಿ ಕೈ ಮುಗಿದು ಕೇಳ್ತೀನಿ, ಇವತ್ತು ಯುವಕರ ನಡೆಗೆ ನಮ್ಮ ಕೃಷಿಯ ಕಡೆಗೆ ಬಂದಾಗ ನಮ್ಮ ಒಕ್ಕಲ್ತನ ನಡೀತದೆ. ಇವತ್ತು ನೀವು ಯಾರೂ ಕುಡ ಗುರ್ತಿಲ್ಲ, ಮಿಣಿ ಗುರ್ತಿಲ್ಲ, ಬಗಲಿ ತತ್ರಾಣಿ ಗುರ್ತಿಲ್ಲ, 3 ಗಂಟೆ 4 ಗಂಟೆ ಕೇಳೋದು ಗುರ್ತಿಲ್ಲ, 5-6 ಮೈಲ್ ಹೋಗಿ ಬರೋದಿಲ್ಲ, ತೆನಿ ಏರೋದಿಲ್ಲ, ರೂಲ್ ಹೊಡಿದಿಲ್ಲ, ತೂರುದಿಲ್ಲ, ಎಲ್ಲ ಯಂತ್ರೋಪಕರಣಗಳು. ಆದ್ರೆ ಮನೆ ಮಗ ಒಬ್ಬ ದುಡಿಬೇಕು. ಯಾಕೆ ಅಂದ್ರೆ ಅದೇ ನಿನ್ನ ಆದಾಯ ಬರೋದ್ರಾಗ ಒಬ್ಬ ಡ್ರೈವರ್ನ ಇಟ್ಟರೆ ತಿಂಗಳಿಗೆ 6,000 ಕೊಟ್ಟರೆ 72,000 ರೂಪಾಯಿ ಒಬ್ಬ ಡ್ರೈವರ್ಗೆ ನೀ ಬೆಳೆದಂಥ ಬೆಳೆಯೊಳಗೆ ಕೊಡಬೇಕಾಗ್ತದೆ. ಅದೇ ನೀ ಮಗ ಮಾಡ್ಕೊತ ಹೋದ್ರೆ 72,000 ರೂಪಾಯಿ ಉಳಿತದೆ. ಇದು ಒಕ್ಕಲ್ತನದ ಗೊಟ್ಟು. ಅದಕ್ಕೆ ಮೊದಲಿಗೆ ಕರಿಕಿತ್ತು ಅಂದ್ರೆ ಕರಿಕಿ ತೆಗೆಸ್ರಿ. ಗನ್ಮಡದಪ್ಪನವ್ರು ಹೇಳ್ತಾರೆ, ಕರಿಕಿ ಹೊಲ, ಸರ್ಕಾರದ ಸಾಲ, ಪರಿಕೆಯರ ಜಾಲ, ಇವು 3 ನಮ್ಮ ದೇಶಕ್ಕೆ ಮೂಲ ಅಂತ. ಅದಕ್ಕೆ ಕರಿಕಿ ಕಣಿಗೆ ಅಂತ ತೆಗೆದು ಹೊಲ ಹಸನು ಮಾಡ್ರಪ್ಪ. ಮಣ್ಣು ನೀರು ಸಂರಕ್ಷಣೆ. ಯಾಕ? ಉದಕ ಅನ್ನೋದು ಪಂಚಭೂತ ತತ್ವಗಳ ಮೂಲ ಆಧಾರ ಆಗಿರ್ತತೆ. 3 ಋತುಚಕ್ರಗಳಿರ್ತಾವ. ಒಂದು ಬೇಸಿಗೆ ಕಾಲ, ಒಂದು ಮಳೆಗಾಲ, ಒಂದು ಚಳಿಗಾಲ. ಇವು 3 ಬೇಕಾಗ್ತದೆ. ಅದಕ್ಕೆ ಮಳೆ ಆದಾಗ ಮಳೆ ನೀರನ್ನು ಹಿಡಿಸಲಾಗ ಬಗ್ಸಿ ಒಡ್ಡು ಅಂತ ಹೇಳಿದರು. ಒಡ್ಡು ಅಂದರೆ ತಡೆಗಟ್ಟುವುದು. ಹೊಲಕ್ಕೆ ಒಡ್ಡು, ಬಗ್ಸಿ ಒಡ್ಡು, ಉಡಿ ಒಡ್ಡು, ಇವು ಶಬ್ದಗಳು. ಇವು ಹೇಳಕತ್ತಿದ್ರೆ ಭಾಳ ಆಗ್ತವ. ಈ ಒಡ್ಡು ಅನ್ನುವಂಥದ್ದು ತಡೆಗಟ್ಟುವುದು. ಅದಕ್ಕೆ ನಾವು ಹುನಗುಂದವ್ರು ಏನದೀವಲ್ಲ, ಒಡ್ಡು ಇಲ್ಲದ ಹೊಲ, ನಾರಿ ಇಲ್ಲದ ಮನೆ, ದುಡ್ಡು ಇಲ್ಲದವನ ಬಾಳ್ವೆ, ದಡ್ಡ ಜನರ ಸವಾಸ, ಇವು ಎಂದೋ ದೊಡ್ಡ ಎನಿಸಲಾರು. ಹೊಲ್ದಾಗ ಒಡ್ಡು ಅದಾವ ಅಂದ್ರೆ ಮನಾಗ ದುಡ್ಡು ಅದಾವ ಅಂತ ಹೇಳ್ತೀವಿ ನಾವು. ರೈತನ ಸಂಪತ್ತು ಯಾವುದು? ಕೊಠಡಿಯೊಳಗೆ ಹಸುಗಳು ಎಷ್ಟು ಸುಂದರವಾಗಿ ನಮ್ಮ ಬದುಕೈತಿ. ಕೊಠಡಿಯೊಳಗೆ ದನಗಳ ಸಾಲು, ಕಟ್ಟಿ ಮ್ಯಾಗ ನಿಟ್ಟಿನ ಸಾಲು, ಇಟ್ಟಾರ ಒಲೆ ಮ್ಯಾಗ ಹಾಲಿನ ಸಾಲು, ಒಟ್ಟಾರ ಬಣಿ ದಡ್ಡಿ ಒಳಗೆ ಹೊಟ್ಟಿನ ಮೇನ್ ಬಡ್ವಿ, ಕಟ್ಟಿಗೆ, ಕುಳ್ಳು, ರೂಲು, ಬಂಡಿ, ಗಳೆ ಸಾಮಾನ. ಹಾಗೆ ಇದು ನಮ್ಮ ಸಂಪತ್ತು. ಒಡ್ಡು ನಮ್ಮ ಬ್ಯಾಂಕು, ಸಮಪಾತ್ರೆ ನಮ್ಮ ಠೇವಣಿ. ಇದು ನಮ್ಮ ರೈತನ ಸಂಪತ್ತು. ಇದು ನಮ್ಮ ರೈತನ ಸಂಪತ್ತು. ಹಸುಗಳು ಇರಬೇಕು ಮನೆಯಲ್ಲಿ, ಸಸಿಗಳು ಇರಬೇಕು ಹೊಲದಲ್ಲಿ, ಋಷಿಗಳು ಇರಬೇಕು ಆಶ್ರಮದಲ್ಲಿ, ಶಿಶುಗಳು ಬೆಳೆಯಬೇಕು ಶರಣರ ಸಂಘದಲ್ಲಿ, ಕೃಷಿಕನಾಗಬೇಕು ಅನುಭವದಲ್ಲಿ, ಬಸವ ತತ್ವ ಬೇಕು ಜಗದಲ್ಲಿ, ಬಸವ ತತ್ವ ಬೇಕು ಜಗದಲ್ಲಿ. ಇಂಥ ಅದ್ಭುತ ನಮ್ಮ ಒಕ್ಕಲ್ತನ. ಅದಕ್ಕೆ ಎಲ್ಲರೂ ಮಣ್ಣು ಮನುಷ್ಯನ ಮೈಯೊಳಗಿನ ಒಂದು ಹನಿ ರಕ್ತ ಹೋದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಜ್ಜಕ, ಹಣ್ಣು ಹಂಪಲ ತಿನ್ನೋದ್ರಿಂದ ಉತ್ಪತ್ತಿ ಆಗ್ತದೆ. ಭೂಮಿ ಒಳಗಿನ ಒಂದು ಕಣ ಮಣ್ಣು ಹೋಗ್ತು ಅಂದ್ರೆ 1 ಇಂಚ್ ಮಣ್ಣು ತಯಾರಾಗಬೇಕಾದ್ರೆ 1,000 ವರ್ಷ ಬೇಕಾಗ್ತದೆ. 1,000 ವರ್ಷ ಬೇಕಾಗ್ತದೆ. ಅದಕ್ಕೆ ನಮ್ಮ ಅಪ್ಪ ಗನ್ಮಡದಪ್ಪ ಹೇಳ್ದ, ಮಣ್ಣು ಕಾಮಧೇನು, ಮಣ್ಣು ಕಲ್ಪವೃಕ್ಷ, ಮಣ್ಣು ಚಿಂತಾಮಣಿ, ಮಣ್ಣು ಪುರುಷದ ಕಣಿ, ಮಣ್ಣು ಪುರುಷದ ಕಣಿ ಅಂತ ಮಣ್ಣಿಗೆ ಒತ್ತು ಕೊಟ್ಟು ಹೇಳಿದರು. ಅದಕ್ಕಂಥ ಮಣ್ಣನ್ನು ತಡೆಗಟ್ಟು ಸಲುವಾಗ ಹೊಲಕ್ಕೆ ಒಡ್ಡು ಹಾಕ್ರಿ. ಎರಿ ಹೊಲ ಇದ್ದಲ್ಲಿ 3 ಮೊಳ 4 ಮೊಳದ ಬುಡಕ್ಕೆ ಗರ್ಸ್ ಬೀಳ್ತತ್ತ. ಕೆಲವು ಕಡೆ 1 ಮೊಳದ ಬುಡಕ್ಕೆ ಬರುತ್ತೆ. ನಿಮ್ಮ 2 ಸಿಮಿ ಕಲ್ಲು ನೋಡ್ರಿ, ಸರಳ ರೇಖಾದಾಗ ಒಡ್ಡು ತೊಗೊಂಬರ್ರಿ. ಆಯ ನೋಡಿ ಪಾಯ ಹಾಕ್ರಿ. ಆ ಒಡ್ಡಿಗೆ ಪಟ್ಟಿ ಪಾಯಿ ಅಂಗಲ್ ಎದೆ ಹಾಕ್ರಿ. ಅದರ ಮುಂದೆ ವರ್ಷ 1 ಎಕರೆ ಏರಿತ್ತಂದ್ರೆ ಕಡಿಸ್ಕೊಂತ 1 ಎಕರೆ ಅಂಗಳ ಮಾಡ್ಕೊತ ಹೋಗ್ರಿ. 1 ಎಕರೆ ಅಂಗಳ ಅಂದ್ರೆ 43,560 ಚೌರಸ್ ಫೂಟ್ ಆಗ್ತತ್ತ. ತಾಸಿಗೆ 1 ಇಂಚಿನ ಮಳೆ ಬಿದ್ದಾಗ ಮ್ಯಾಗಿದ್ದ ಓಡಿ ಬಂದಂಥ ನೀರು ನಿನ್ನ ಅಂಗಳ ತುಂಬ 1 ಇಂಚು ನೀರು ನಿಂತರ 3,630 ಘನ ಮೀಟರ್ ನೀರು ನೀ ಹೇಳ್ದಂಗೆ ಕೇಳ್ತತ್ತ. ನೀ ಹೇಳ್ದಂಗೆ ಕೇಳ್ತತ್ತ. ಇದನ್ನೇ ನಾವು 8 ಎಕರೆ ಮಾಡೀವಿ, 6 ಎಕರೆ, ಅರ್ಧ ಎಕರೆ, 1 ಎಕರೆ ಮಾಡು. ಮ್ಯಾಲಿದ್ದ ನೀರು ಆನೆಯಷ್ಟು ಎತ್ತರ ಕೊರೆ ಬಿದ್ದು ನೀರು ಓಡಿ ಬರುವಂಥದ್ದು ಒಡ್ಡು ಹಾಕಿ ಏರ್ ಕಡ್ದು ಇಳ್ಕಲೆ ಮಾಡಿ ಹಂಗೆ ಹೊಲ ಮಾಡಿದಾಗ ಓಡಿ ಬರುವಂಥ ನೀರು ತಳ್ಳಗ ನಡ್ಕೊತ ಹೋಗ್ತತ. ನಡೆಯುವಂಥ ನೀರು ನಿಲ್ತತ, ನಿಂತಂಥ ನೀರು ಉಣ್ತತ. ಉಂಡು ಹೆಚ್ಚಾದ ನೀರನ್ನು ಶೃಂಗಾರದ ಮೋರಿ ಮುಖಾಂತರ ಬಿಡಬೇಕು. ಯಾಕೆ?
ನೀರು ನಿಂತು ಹೊಲ ಕೆಡ್ತತ, ನೀರಿಲ್ದ ಕೆರಿ ಕೆಡ್ತತ. ನೀರು ಉಣಿಸದಿರಬೇಡ, ನೀರು ನಿಲ್ಲಿಸಬೇಡ, ನೀರಿಗೆ ದಾರಿ ಬಿಡು ಮೋರಿ ಮಾಡು ಅಂತ ಹೇಳಿದ್ರು ಗನ್ಮಣದಪ್ಪನವ್ರು. ಎಂಥ ಒಂದು ಅದ್ಭುತ ಐತಿ. ಅದಕ್ಕೆ ಒಂದು ಸ್ವಲ್ಪ ದನಕರಗಳನ್ನು ಸಾಕ್ರಿ, ಹೊಲಕ್ಕಿಷ್ಟು ಸಗಣಿ ಗೊಬ್ಬರ ಆಗ್ತತ್ತ. ಯಾಕಂದ್ರೆ ಮೊದಲು ನಾವು ಒಡ್ಡು ಕಡೆಯಾಗ ಗಂಗಾಳ ಸಜ್ಕ ತಿಂದು ಮತ್ತೆ ಬುತ್ತಿ ಕಟ್ಕೊಂಡು ಹೋಗಿದ್ದೆವು, ಮಗ ಬಲಿಷ್ಠ ಆಗ್ಲಂತ. ತಾಯಿ ಹತ್ತಿ ಕಾಳು ನೆನೆಕ್ಕಿಟ್ಟು ತುಳಿ ಅಂತೇಳಿ ಹಾಕ್ತಿದ್ರು. ಇವತ್ತಂಕರ ಈಗಿನವ್ರು ಸ್ವಸ್ಥರಿಗೆ ತುಳಿ ಗುರ್ತಿಲ್ಲ, ರುಬ್ಬಗೊಂಡು ಗುರ್ತಿಲ್ಲ, ನೆಲವು ಗುರ್ತಿಲ್ಲ, ಹಿಂಡ್ಕೊಳೋದು ಗುರ್ತಿಲ್ಲ, ಮಜ್ಜಿಗೆ ಮಾಡೋದು ಗುರ್ತಿಲ್ಲ. ಹಾಲು ಎಲ್ಲಿ ಬರ್ತಾವ ಅಂದ್ರೆ ಪಾಕೆಟ್ನಾಗ ಬರ್ತಾವ ಅನ್ನೋ ನಮ್ಮ ಹಣೆ ಬಾರ ಬಂದತಿ. ಎಂಥ ಸಂಪತ್ತು ರೈತನ ಮನಾಗ, ಎಂಥ ಸಂಪತ್ತು ರೈತನ ಮನ. ಅದಕ್ಕೆ ನಮ್ಮ ರೈತ ಬಾಂಧವರು ನೀವು ಟ್ಯಾಕ್ಟ್ರಿ ಇಡ್ರಿ, ನಾ ಬ್ಯಾಡ ಅಂದಿಲ್ಲ, ಮನನವ್ರು ಮಾಡ್ಕೊತ ಹೋಗ್ರಿ. ಮಣ್ಣು ನೀರು ಸಂರಕ್ಷಣೆಗೆ ಮೊಟ್ಟ ಮೊದಲಿಗೆ ಒಡ್ಡು ಮಾಡ್ಕೊರಿ, ಅಂಗಳ ಮಾಡ್ಕೊರಿ. ಯಾಕಂದ್ರೆ ನಮಗೆ ಇನ್ನೊಂದು ಕಲ್ಕೋರಿ, ನೀವು ತಿಳ್ಕೊರಿ. ಅಶ್ವಿನಿ ಮಳೆಯಿಂದ ರೇವತಿ ಮಳೆವರೆಗೆ 27 ಮಳೆ ಅದಾವ. ನಮಗೆ ಒಂದು ಮಳೆ ಆಗಬಾರ್ದು, ನಮ್ಮ ಅಪ್ಪ ಗುರ್ತು ನಮಗೆ ಗುರ್ತು. ಅಶ್ವಿನಿ ಮಳೆ ಆದ್ರೆ ಶಿಶುವಿಗೆ ನೀರಿಲ್ಲ ಅಂತ ಅಮ್ಮ ಅಂತಿದ್ಲು. ಅದು ಒಂದು ಬಿಟ್ಟು ಭರಣಿಲಿದ್ದ ನಮಗಾದ್ರೆ 12 ಮಳೆ ಆಗಲಿಲ್ಲ ಅಂದ್ರೆ ಅಖಂಡ ಬರ ಅಂದ್ರೆ ಗನ್ಮಣದಪ್ಪನವರು. 12 ಮಳೆಯಾಗ ನಮಗೆ 2-3 ಮಳೆ ಆಯ್ತು ಅಂದ್ರೆ ನಿನಗೆ, ಯಾಕಂದ್ರೆ ಯಾವ ಕಾಲಕ್ಕೂ ಅನ್ನ ಆಗ್ತತ್ತ. ಇದನ್ನು ನಾ ಬರೆದು ಕೊಡ್ತೀನಿ. ಇದನ್ನೇ ಗನ್ಮಣದಪ್ಪನವ್ರು ಹೇಳಿದರು. 100 ಕೂರಿಗೆ ಮಸಾರಿಕಿನ 50 ಕೂರಿಗೆ ಎರಿ ಇರ್ಬೇಕಂತ. ಎರಿ ನಾನು ದೊರೆ. 50 ಕೂರಿಗೆ ಎರಿಕಿನ 10 ಕೂರಿಗೆ ಕೆರೆ ಇರ್ಬೇಕಂತ. 10 ಕೂರಿಗೆ ಕೆರಿಕಿನ ನೀರಿದ್ದು ತೋಟ ಮಾಡಿ ಪಾಟ್ ಬಿಟ್ಟ ಅಂದ್ರೆ 12 ತಿಂಗಳು ಹಸಿರು, ಅವು ಬಡತನ ಇಲ್ಲ. ಬಾಳೆ ಹಚ್ಚಿದವ ಭಾಗ್ಯವಂತ, ಕಬ್ಬು ಹಚ್ಚಿದವ ಧನಿಕವಂತ, ತೆಂಗು ಹಚ್ಚಿದವ ಗಂಡು ಹೊಡೆದವ ದರಿದ್ರಲ್ಲ ಅಂತ ಹೇಳಿದ್ರು ಗನ್ಮಡ್ಸೇವರು. ಅದಕ್ಕೆ ಇವತ್ತು ನೀರಾವರಿ ನಾವು ಮಾಡಬೇಕಾದ್ರೂ ಮಣ್ಣು ನೀರು ಸಂರಕ್ಷಣೆ ಆಗಬೇಕು. ಯಾವಾಗ ಮಣ್ಣು ನೀರು ಸಂರಕ್ಷಣೆ ಆಯ್ತು ಎಲ್ಲ ಬೆಳೆಗಳನ್ನು ಬೆಳಿಲಿಕ್ಕೆ ಬರ್ತತ್ತ, ಎಲ್ಲ ಬೆಳೆಗಳನ್ನು ಬೆಳಿಲಿಕ್ಕೆ ಬರ್ತತ್ತ. 1 ಎಕರೆದಾಗ ನೀವು ಶೆಡ್ನೆಟ್ ಮಾಡ್ಕೊರಿ, ಕ್ಯಾಪ್ಸಿಕಮ್ ಹಾಕ್ರಿ. ಯೂನಿವರ್ಸಿಟಿದು 40 ಟನ್ ಅದ. ನಾ BE ಪದವೀಧರ ಬಸವರಾಜರ ಹೊಲ ಒಡ್ಡು ಹಾಕ್ಸಕ್ಕೆ ಹೋಗಿದ್ದೆ ಈಗ ಒಂದು 5-6 ವರ್ಷದಿಂದ. ಮುಂದೆ ಹುಡುಗ ಶೆಡ್ನೆಟ್ ಮಾಡ್ಕೊಂಡ ಕ್ಯಾಪ್ಸಿಕಮ್ ಹಾಕಿದ. 35-28 ಟನ್ ಬೆಳೆದ. ಅವಾಗ ರೇಟ್ ಹತ್ತಲಿಲ್ಲ. 20 ರೂಪಾಯಿದಂಗೆ ನಾವು ಮಾರಿದ್ರೆ 6 ಲಕ್ಷ ರೂಪಾಯಿ ಬಂತು. ಒಕ್ಕಲ್ತನದಾಗ ಏನೈತ್ರಿ, ನೀರಾವರಿ ಇದ್ರೆ 1 ಎಕರೆಗೆ 6 ಲಕ್ಷ ರೂಪಾಯಿ ತೆಗೆದ್ರು. ಹಳಂಗಳೆ ಅಂತ ಬರ್ತತ್ತ, ಅಲ್ಲಿ ದನಪಾಲ್ ಅಂತದಾರ. ಆವ ಹುಡುಗ ಮಾಡದಂಥದ್ದು ನೀವು ನೋಡಿ ಬರ್ರಿ. 3 ಎಕರೆದೊಳಗೆ 25ರಿಂದ 28 ಲಕ್ಷ ರೂಪಾಯಿ ಈ ಕೇಸರ್ ಅನ್ನೋದು ದಾಳಿಂಬರ ಬೆಳೆದು. ನಮ್ಮದು ಇಷ್ಟೆಲ್ಲ ಸಂಪತ್ತು ಮಾಡ್ಕೊಂಡು ಉಂಡ್ರೆ ಬೇಕಾದ ಕೊಡ್ತಾನ. ಅದನ್ನ ಹೇಳಿದ್ರು ಗನ್ಮಡದಪ್ಪನವರು. ಸರ್ವತ್ರ್ಯಾಮಿ ಸಕಲೇಶ್ವರನ್ನ ಭೂಮಿ ಒಳಗೆ ಮರೆ ಮಾಡಿ ಇಟ್ಟಾನ, ಮಾಡ್ಕೊಂಡು ತಿನ್ನೋದು ನೆನಗೆ ಬಿಟ್ಟಾನ. ಮಾಡುಣ್ಣು ಬೇಕಾದಷ್ಟು, ಬೇಡುಣ್ಣು ನೀಡಿದಷ್ಟು ಅಂತ ಹೇಳಿದರು. ಅದಕ್ಕೆ ನಮ್ಮ ಒಕ್ಕಲ್ತನ ಶ್ರೇಷ್ಠ. ದನಕರಗಳನ್ನು ಸಾಕ್ರಿ, ಒಡ್ಡು ಹಾಕ್ಸ್ರಿ, ಸಂಪಾದನೆ ಮಾಡ್ರಿ. ನಿಮಗೆ ದನಕರ ಸಾಕೋದಾಗ್ಲಿಕ್ಕಂದ್ರೆ ಕಾಲ್ಗೈ ಮಾಡ್ಕೊತ ಹೋಗ್ರಿ. ವರ್ಷ ಒಂದು 4 ಚೀಲ ಜೋಳದ್ದು ಕುರಿ ತರ್ಬೇಕಂತ ಹೋಗ್ರಿ. ಮುಂಗಾರಿ ಮಳೆ ಆಯ್ತು ಅಂದ್ರೆ ಸಣಬ ಬಿತ್ತಿ ಮುಗ್ಗು ಹೊಡ್ಕೊತ ಹೋಗ್ರಿ. ನಮ್ಮ ಆರೋಗ್ಯ ಹೆಂಗೆ ಕಾಪಾಡ್ತೀವಿ ಹಂಗೆ ನಾವು ಭೂಮಿ ಕಾಪಾಡ್ಕೊತ ಹೋದ್ರೆ ಅವಾಗ ನಮ್ಮ ಜಗತ್ತು ಸಮೃದ್ಧವಾಗಿರ್ತದೆ, ಸಮೃದ್ಧವಾಗಿ.